ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ನೀವೆಲ್ಲರೂ ಕೇಳ್ಬೋದು, ನಿಜವಾಗ್ಲೂ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡಿದೆಯಾ ಅಂತ. ಹೌದು, ಸ್ಟಾಕ್ ಮಾರ್ಕೆಟ್ನಲ್ಲಿ ಖಂಡಿತ ದುಡ್ಡಿದೆ. ಯಾರಿಗೆ ದುಡ್ಡಿದೆ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಂಡಿರೋರ್ಗೆ, ಪೇಷನ್ಸ್ನ ಹ್ಯಾಂಡಲ್ ಮಾಡೋರ್ಗೆ, ಎಮೋಷನ್ಸ್ನ ಹ್ಯಾಂಡಲ್ ಮಾಡೋರ್ಗೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಕಲ್ತು ಇನ್ವೆಸ್ಟ್ ಮಾಡ್ತೀನಿ ಅನ್ನೋರಿಗೆ ಖಂಡಿತ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡಿದೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಕ್ಯಾಂಡಲ್ ಸ್ಟಿಕ್ ನಿಮ್ಗೆ ತೋರಿಸ್ತಾ ಇರೋದು ಟ್ರೇಡಿಂಗ್ ವ್ಯೂದು ಬಂದು ನಾನು ಸೆಟ್ ಮಾಡಿರೋದು ಮಂತ್ಲಿಗೆ ಸೆಟ್ ಮಾಡಿದ್ದೀನಿ. ಇಲ್ಲಿ 1990ನಲ್ಲಿ ಇದು ನಿಫ್ಟಿ ಓಪನ್ ಆಗಿದೆ. ಫಸ್ಟ್ ಟೈಮ್ ಬಂದಿರೋದು ನಿಫ್ಟಿ ಬಂದು 1990ನಲ್ಲಿ. ಆವಾಗ ಎಷ್ಟಿತ್ತು ನೋಡಿ, ವ್ಯಾಲ್ಯೂ ಬಂದು 222 ಇತ್ತು ಅದರ ವ್ಯಾಲ್ಯೂ ನಿಫ್ಟಿ. ಇವತ್ತಿನ ನಿಫ್ಟಿ ವ್ಯಾಲ್ಯೂ ಬಂದು 25,000 ಇದೆ. ಸೊ 1990ಇಂದ ಇಲ್ಲಿವರೆಗೆ ಎಷ್ಟು ರಿಟರ್ನ್ ಕೊಟ್ಟಿದೆ ನೋಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಟೈಮ್ ಆಲ್ ಟೈಮ್ ಹೈ ಮಾಡಿತ್ತಲ್ಲ, ಅಲ್ಲಿಗೆ 9,000% ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ಎಷ್ಟು ವರ್ಷದಲ್ಲಿ? 1990ಇಂದ 2024 ಅಂದರೆ 34 ಇಯರ್ಸಲ್ಲಿ 9,000% ಬರೀ ನಿಫ್ಟಿ ರಿಟರ್ನ್ಸ್. ಇದು ನಾನು ಯಾವುದೇ ಸ್ಟಾಕ್ ಬಗ್ಗೆ ಎಲ್ಲಿ ಹೇಳ್ತಾ ಇಲ್ಲ, ಬರೀ ನಿಫ್ಟಿ ಮಾತ್ರ, ನಿಫ್ಟಿ 50 ಮಾತ್ರ ಎಷ್ಟು ಓಡಿದೆ ಅಂತ ಹೇಳ್ತಾ ಇದ್ದೀನಿ. 9,000% ಅಂತಂದರೆ 900 ಟೈಮ್ಸ್ ಏರಿದೆ. ಅಂದರೆ ನೀವು ₹1 ಇನ್ವೆಸ್ಟ್ ಮಾಡಿದರೆ ಅದು 900 ರೂಪೀಸ್ ಆಗಿರ್ತಿತ್ತು ಜಸ್ಟ್ 34 ಇಯರ್ಸಲ್ಲಿ, ಬರೀ ನಿಫ್ಟಿನಲ್ಲಿ ಮಾತ್ರ ಹೇಳ್ತಾ ಇರೋದು. ಸೊ ನೋಡಿ, ಇಲ್ಲಿ 90ನಲ್ಲಿ 220 ಇತ್ತು, ಇಲ್ಲಿ 92ನಲ್ಲಿ ಎಷ್ಟಕ್ಕೆ ಹೋಯ್ತು? 1,234 ಹೋಯ್ತು. ಆಮೇಲೆ ಅಲ್ಲಿಂದ ಇದು ಯಾವಾಗ? 2003ರಲ್ಲಿ ಎಷ್ಟಿದೆ ವ್ಯಾಲ್ಯೂ? 2,200 ಇದೆ. ಅದಾದಮೇಲೆ ಇಲ್ಲಿ 2007ರಲ್ಲಿ ಎಷ್ಟಿದೆ? 6,230 ಇದೆ. ಮತ್ತೆ ಇಲ್ಲಿ 2008ರಲ್ಲಿ ಮತ್ತೆ ಇಲ್ಲಿ 2,000ಕ್ಕೆ ಬಿದ್ದಿದೆ. ಎಷ್ಟರಿಂದ? 6,300ರಿಂದ ಮತ್ತೆ 2,000 ಲೆವೆಲ್ ಬಿದ್ದಿದೆ. ಆದರೆ ಮಾರ್ಕೆಟ್ ಮೇಲಕ್ಕೆ ಹೋಗಿದ ಮಾರ್ಕೆಟ್ ಕರೆಕ್ಷನ್ ಆಗಲೇಬೇಕು. ಏನಕ್ಕೆ ಅಂತಂದರೆ, ಒಂದು ಯೋಚನೆ ಮಾಡಿ, ಯಾರೋ ಒಬ್ಬ ಏನಕ್ಕೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಏನಕ್ಕೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ನೋದನ್ನು ನಿಮಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಆ್ಯಪಲ್ನ ₹100ಗೆ 1 kg ಕೊಟ್ಟು ತೊಳ್ತಾನೆ, ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡ್ತಾನೆ. ಒಂದು ವಾರ ಆದಮೇಲೆ ಆ್ಯಪಲ್ಲು kgಗೆ ₹500 ಆಗೋಗುತ್ತೆ. ಏನು ಮಾಡ್ತಾನೆ ಅವಾಗ? ಈ ₹100 ತೊಗೊಂಡವನು ₹500 ಮಾರಿದ್ರೆ ₹400 ಲಾಭ ಮಾಡ್ಬೋದು ಅಂತ ಅವ್ನ ತಲೆಗೆ ಬರುತ್ತಲ್ವ, ಅವ್ನು ಮಾರೇ ಮಾರ್ತಾನೆ ₹500ಗೆ. ಸೊ ಅದೇ ಥರನೇ ಈ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಯಾರೋ ಒಬ್ಬರು ಕಮ್ಮಿ ಪ್ರೈಸ್ಗೆ ಬೈ ಮಾಡಿರ್ತಾರೆ, ಅವರು ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡ್ತಾರೆ. ಜಾಸ್ತಿ ಪ್ರೈಸ್ ಸೆಲ್ ಮಾಡ್ದಾಗ ಕೊಂಡ್ಕೊಳ್ಳೋರು ಯಾರು? ಇನ್ನೊಬ್ಬ ಯಾರೊಬ್ಬ ತೊಗೊಳ್ತಾನೆ ಅದನ್ನು. ಸೊ ಇಲ್ಲಿ ಟ್ರೇಡ್ ನಡೆಯುತ್ತೆ. ಟ್ರೇಡ್ ನಡೆಯೋದನ್ನೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅಂತ ಹೇಳೋದು. ಕಮ್ಮಿ ಪ್ರೈಸ್ಗೆ ಒಬ್ಬ ಬೈ ಮಾಡ್ತಾನೆ, ಅವ್ನು ಜಾಸ್ತಿ ಆಗಿದ ತಕ್ಷಣ ಅದನ್ನು ಜಾಸ್ತಿ ಲೆವೆಲ್ಗೆ ಸೆಲ್ ಮಾಡ್ತಾನೆ. ಇನ್ನೊಬ್ಬ ಯಾರೋ ಜಾಸ್ತಿ ಲೆವೆಲ್ ಸೆಲ್ ಮಾಡ್ಬಿಟ್ಟು ಕಮ್ಮಿ ಪ್ರೈಸ್ಗೆ ಲಾಸ್ ಮಾಡ್ಕೊಂಡು ಕೂಡ ಮಾರ್ಕೋಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋಣ. ಫೆಬ್ರವರಿ 2015ರಲ್ಲಿ ಏನಾಗಿತ್ತು? ಮಾರ್ಕೆಟು 9,000ಕ್ಕೆ ಬಂದಿತ್ತು. ಮತ್ತೆ ನೋಡಿ, ಇಲ್ಲಿ 2019ರಲ್ಲಿ 12,500ಕ್ಕೆ ಬಂತು. 12,500ಕ್ಕೆ ಬಂದಮೇಲೆ 2020ರಲ್ಲಿ ಕೋವಿಡ್ ಬಂದಿದ್ದರಿಂದ ಇಲ್ಲೊಂದು ಕೆಳಗಡೆ ಮಾರ್ಕೆಟು ಕ್ರ್ಯಾಶ್ ಆಯಿತು. ಇದು ನಾವು ಕ್ರ್ಯಾಶ್ ಅಂತಲೂ ಕೂಡ ಹೇಳ್ಬೋದು, ಇಲ್ಲ ಕರೆಕ್ಷನ್ ಅಂತ ಕೂಡ ಹೇಳ್ಬೋದು. ಈ ಕ್ರ್ಯಾಶ್ ಅಥವಾ ಕರೆಕ್ಷನ್ನ ನಾವು ಆಪರ್ಚುನಿಟಿಯಾಗಿ ಬಳಸ್ಕೋಬೇಕು. ಈ ಥರ ಮಾರ್ಕೆಟ್ ಫಾಲ್ ಆಯಿತು ಅಂತಂದಾಗ ನಾವು ಕಲ್ತಿರೋ ಅಂಥ ನಮ್ಮ ಜ್ಞಾನನ ಇಲ್ಲಿ ಉಪಯೋಗಿಸ್ಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಕಲ್ತ್ಕೊಂಡಿರ್ಬೇಕು. ಕಲ್ತ್ಕೊಂಡು ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಏನು ಮಾಡಬೇಕು ಅನ್ನೋದನ್ನ ನಾವು ಉಪಯೋಗಕ್ಕೆ ಹಾಕ್ಬೇಕಿಲ್ಲಿ. ಆಪರ್ಚುನಿಟಿನ ಉಪಯೋಗಿಸ್ಕೊಂಡು ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಕಂಪ್ನಿಗಳಲ್ಲಿ ಯಾವತ್ತೂ ಆಗಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡಬೇಕು. ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಕಂಪ್ನಿಗಳು ಅಂದರೆ ಯಾವ್ದ್ಯಾವುದು? ಕುದುರೆಗಳು, ಆನೆಗಳು, ಆಮೇಲೆ ಚಿರತೆ, ಇದ್ರ ಜೊತೆಗೆ ಕತ್ತೆ ಕೂಡ ಇರುತ್ತೆ. ಅದು ಸ್ವಲ್ಪ ಫಂಡಮೆಂಟಲಿ ವೀಕ್ ಆಗಿರುತ್ತೆ. ಈ ಥರ 100 ಕುದುರೆ, 50 ಆನೆ, 50 ಚಿರತೆ ಓಡ್ಬೇಕಾರೆ ಈ ಕತ್ತೆ ಕೂಡ ಮಧ್ಯದಲ್ಲಿ ಓಡ್ಬಿಡುತ್ತೆ. ಅಲ್ಲಿ ಕೂಡ ಕತ್ತೆನ ಮೇಲೆ ದುಡ್ಡು ಹಾಕಿ ರಿಟರ್ನ್ಸ್ ಮಾಡೋರು ಕೂಡ ಇದ್ದಾರೆ. ಆದರೆ ಕತ್ತೆ ಯಾವತ್ತೂ ದೊಡ್ಡ ರಿಟರ್ನ್ಸ್ ಕೊಡಲ್ಲ. ಯಾವತ್ತು ಕುದುರೆ ಥರ ಓಡೋವಂಥ ಸ್ಟಾಕ್ಸು, ಓಡ್ತಾನೇ ಇರಬೇಕು ಸ್ಟಾಕ್ಸು, ಬಿದ್ದರೂ ಮತ್ತೆ ಎದ್ದು ಓಡಬೇಕು ಅಂಥ ಸ್ಟಾಕ್ಸ್ ಮೇಲೆ, ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂಥ ಸ್ಟಾಕ್ಸು ಅಂತ ಹೇಳ್ತೀವಿ, ಅಂಥ ಸ್ಟಾಕ್ಸ್ ಮೇಲೆ ಯಾವತ್ತೂ ಇನ್ವೆಸ್ಟ್ ಮಾಡಬೇಕು. ಇಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ. 2020 ಆದಮೇಲೆ ಏನಾಯಿತು? 2021 ಬಂತು. ಜಸ್ಟ್ ನೋಡಿ, 2020ರಿಂದ 21ಕ್ಕೆ 7,500ಕ್ಕೆ ಬಿದ್ದಂಥ ಮಾರ್ಕೆಟು 18,500ಕ್ಕೆ ಬಂತು. 20ರಿಂದ 21ಕ್ಕೆ ನೋಡಿ, ಇಲ್ಲಿ 2020 ಮಾರ್ಚಿಂದ 2021 ಅಕ್ಟೋಬರ್ಗೆ ಜಸ್ಟ್ 1.5 ವರ್ಷದಲ್ಲೇ ನಿಮಗೆ 143% ರಿಟರ್ನ್ಸ್ ಕೊಟ್ಟಿದೆ ನಿಫ್ಟಿ 50. ಇಲ್ಲಿ ಏನಾಗಿದೆ ಅಂತಂದರೆ, ಅದು ದೊಡ್ಡ ರ್ಯಾಲಿ ಆಯಿತು ಮಾರ್ಕೆಟ್ನಲ್ಲಿ. 2020-21ರಲ್ಲಿ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ಎಲ್ರಿಗೂ ಇದು ಮಾರ್ಕೆಟ್ ಇವಾಗ ಒಳ್ಳೆ ವ್ಯಾಲ್ಯೂ ಇದೆ, ಒಳ್ಳೆ ವ್ಯಾಲ್ಯೂಯೇಷನಲ್ಲಿದೆ, ಎಲ್ಲ ಸ್ಟಾಕ್ಸು ಒಳ್ಳೆ ಚೀಪ್ ಆ್ಯಂಡ್ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತದೆ ಅಂತ ಅಂದ್ಬಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿದ್ರು. ಆವಾಗಲೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ರಿಟೇಲರ್ಸ್ ಕೂಡ ಜಾಸ್ತಿ ಆಗಕ್ಕೆ ಶುರುವಾಯಿತು. ಯಾವಾಗ ಕೋವಿಡ್ ಬಂದು ಎಲ್ಲರೂ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು, ಪ್ಯಾಸಿವ್ ಇನ್ಕಮ್ ಬಗ್ಗೆ ಗಮನ ಕೊಡೋಕ್ಕೆ ಶುರು ಮಾಡ್ಕೊಂಡ್ರು. ಬರೀ
ಐ ಟಿ ಕೆಲಸದಲ್ಲಿ ಅಥವಾ ಒಂದು ಕೆಲಸದ ಮೇಲೆ ಅಥವಾ ಒಂದು ಬರೀ ಬಿಸ್ನೆಸ್ ಮಾಡ್ಕೊಂಡು ನಾವು ದುಡ್ಡು ಮಾಡೋಕ್ಕಾಗಲ್ಲ, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಇರಬೇಕು, ಅಥವಾ ರಿಟೈರ್ಮೆಂಟ್ಗೋಸ್ಕರ ನಾವು ಇನ್ವೆಸ್ಟ್ ಮಾಡಬೇಕು, ಎಫ್ ಡಿ ಮೇಲೆ ಮಾತ್ರ ನಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಇನ್ಫ್ಲೇಷನ್ನ ಬೀಟ್ ಮಾಡಬೇಕು ಅಂತಂದು ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಕಡೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಮ್ಯೂಚುವಲ್ ಫಂಡ್ಸ್ ಮೂಲಕ SIP ಮಾಡೋಕ್ಕೆ ಶುರು ಮಾಡ್ಕೊಂಡ್ರು. ಅದಕ್ಕೋಸ್ಕರ ಈ ದೊಡ್ಡ ರ್ಯಾಲಿ ಆಯಿತು. ಇಲ್ಲಿ ಬರೀ ನಿಫ್ಟಿನೇ 150% ಏರಿದೆ ಅಂತಂದರೆ ಸ್ಟಾಕ್ಸ್ ಎಲ್ಲ ₹100 ಹಾಕಿದಂಥ ಸ್ಟಾಕ್ಸ್ಗಳು 1000, 2000, 3000ಕ್ಕೆಲ್ಲ ಹೋಗೋಕ್ಕೆ ಶುರುವಾಯಿತು 2020-21ರಲ್ಲಿ. ನೋಡಿ, 2021ರಲ್ಲಿ 18,500 ಹೋಯ್ತು, ಮತ್ತೆ ಕೆಳಗಡೆ ಬಿತ್ತು 15,000ಕ್ಕೆ, ಮತ್ತೆ 15,000ದಿಂದ 26,000ಕ್ಕೆ ಬಂತು ಮಾರ್ಕೆಟು. 2022 ಜುಲೈನಲ್ಲಿ ಓಡೋಕ್ಕೆ ಶುರುವಾಗಿದ್ದಂಥ ಮಾರ್ಕೆಟು 2024 ಸೆಪ್ಟೆಂಬರ್ಗೆ 26,300ಕ್ಕೆ ಹೋಯ್ತು. ಇಲ್ಲೆಷ್ಟು ಪರ್ಸೆಂಟ್ ರಿಟರ್ನ್ ಬಂತು ನೋಡಿ, ಈ ರ್ಯಾಲಿನಲ್ಲಿ 72% ಇರ್ತು. ಮತ್ತೆ ಆ ರ್ಯಾಲಿ ಕರೆಕ್ಷನ್ ಆಗಿ ಮತ್ತೆ ಕರೆಕ್ಷನ್ ಮುಗಿಸ್ಕೊಂಡು ಮತ್ತೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತದೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಓವರ್ ಆಲ್ ಮಾರ್ಕೆಟ್ ಏನಾಗಿದೆ ನೋಡಿ, 35 ವರ್ಷದಲ್ಲಿ ನಿಫ್ಟಿನೇ ತೊಗೊಳಕ್ಕೆ ಹೋದರೆ 1990ಇಂದ 2025ಗೆ 35 ವರ್ಷ ಆಗಿದೆ. 35 ವರ್ಷದಲ್ಲಿ 9,000% ಅಂದರೆ 900 ಟೈಮ್ಸ್ ಮಾರ್ಕೆಟ್ ಏರಿದೆ. ಈ 900 ಟೈಮ್ಸ್ ಮಾರ್ಕೆಟ್ ಏರಿದೆ ಅಂತಂದಾಗ ಎಷ್ಟೊಂದು ಸ್ಟಾಕ್ಸ್ ಮೇಲಕ್ಕೆ ಹೋಗಿದೆ, ಎಷ್ಟೊಂದು ಸ್ಟಾಕ್ಸ್ ಮೇಲಿಂದ ಕೆಳಗೆ ಕೂಡ ಬಿದ್ದಿದೆ. ಸೊ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದರೆ ಓವರ್ ಆಲ್ ಏನಾಗುತ್ತೆ, ಗ್ರೋತ್ ಇರೋದು ಅಪ್ಸೈಡೇ. ಏನೇ ಆಗಲಿ ಮಾರ್ಕೆಟು ಮೇಲಕ್ಕೆ ಹೋಗುತ್ತೆ. ಝೀರೋ ಆಯಿತು ಅಂದರೆ ನಮ್ಮ ದೇಶನೇ ಕೊಲಾಪ್ಸ್ ಆಯಿತು ಅಂತ ಅರ್ಥ. ಸ್ಟಾಕ್ ಮಾರ್ಕೆಟ್ ಕೊಲಾಪ್ಸ್ ಆಯಿತು ಅಂತಂದರೆ ನಮ್ಮ ದೇಶನೇ ಕೊಲಾಪ್ಸ್ ಆಯಿತು ಅಂತ ಅರ್ಥ, ನಮ್ಮ ದೇಶದ ಎಕಾನಮಿ ಕೊಲಾಪ್ಸ್ ಆಯಿತು ಅಂತ ಅರ್ಥ. ಸೊ ಈ ಇದ್ರ ಮೇಲೆ ಇಟ್ಕೊಂಡು ಯಾವತ್ತೇ ಆಗಲಿ ಫಸ್ಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಶುರು ಮಾಡಿ. ತಿಂಗಳು ದುಡ್ಡು ಹಾಕ್ತಾ ಬನ್ನಿ. ನಿಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ದುಡ್ಡು, ₹100 ಇದ್ರೂ ದುಡ್ಡೇ, ಲಕ್ಷ ಇದ್ರೂ ದುಡ್ಡೇ, ಕೋಟಿ ಇದ್ರೂ ದುಡ್ಡೇ. ದುಡ್ಡು ಯಾವತ್ತಿರುತ್ತೆ ದುಡ್ಡೇ. ಸೊ ₹100 ಆದರೂ ಸರಿ, 1000 ಆದರೂ ಸರಿ, 10,000 ಆದರೂ ಸರಿ, ಇನ್ವೆಸ್ಟ್ ಮಾಡ್ತಾ ಬನ್ನಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಳ್ಳಿ. ಯಾರ ಹತ್ರ ಆಗಲೂ ಸರಿ, ಒಬ್ಬರ ಹತ್ರ ಹೋಗಿ ನೀಟಾಗಿ ಪೂರ್ತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲ್ತ್ಕೊಂಡು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಏನೂ ಆಗ್ದಲೇ ಇದ್ರೂ ನನಗೆ ಕಲಿಯೋಕ್ಕೆ ಇಷ್ಟ ಇಲ್ಲ ಅಂತಂದ್ರು ಒಂದು ಮ್ಯೂಚುವಲ್ ಫಂಡಲ್ಲಾದರೂ ದುಡ್ಡು ಹಾಕೋಕ್ಕೆ ಪ್ರಯತ್ನ ಪಡಿ. ಬರೀ FDನಲ್ಲಿ ಮತ್ತು ರಿಯಲ್ ಎಸ್ಟೇಟಲ್ಲಿ ದುಡ್ಡು ಇಟ್ಕೊಂಡು ಕೂತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಸ್ಮಾರ್ಟ್ ಗ್ರೋ.